ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಗಿಲ್ಲಿ 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 ವಿನ್ನರ್ ಆದಮೇಲೂ ಎಲ್ಲಿ ನೋಡಿದ್ರು ಗಿಲ್ಲಿ, ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೂ ಗಿಲ್ಲಿ, ಸಿದ್ದರಾಮಯ್ಯರವರ ಜೊತೆಗೂ ಗಿಲ್ಲಿ, ಇಲ್ಲಿ ಶಿವಣ್ಣವರ ಮನೆಯಲ್ಲೂ ಕೂಡ ಗಿಲ್ಲಿ, ಸುದೀಪ್ ಅವರ ಮನೆಯಲ್ಲಿ ಕೂಡ ಗಿಲ್ಲಿ. ಸೊ ಗಿಲ್ಲಿಯನ್ನು ಬಿಟ್ಟರೆ ರಕ್ಷಿತಾ ಅವರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ, ಅಂದರೆ ಗೆಲ್ಲಿಯಷ್ಟು ಅಂತ ಹೇಳ್ತಾ ಇಲ್ಲ, ಬಟ್ ನಮ್ಮ ಮಂಗಳೂರಿನ ಹೆಜಮಾಡಿಯಿಂದ ಪಡುಬಿದ್ರಿ ತನಕ ತುಂಬ ಜನ ಸೇರಿದರು. ಆದರೆ ನನ್ನ ಈ ವಿಡಿಯೋದ ಪರ್ಪಸ್ ಏನಂದರೆ, ಎಲ್ಲಿದ್ದಾರೆ ನಮ್ಮ ಅಶ್ವಿನಿ ಗೌಡರವರು? ಎಲ್ಲೋ ಒಂದು, ಅಂದರೆ ಅಶ್ವಿನಿ ಗೌಡ ಹೇಳ್ತಾ ಇರೋ ಪ್ರಕಾರ ಗಿಲ್ಲಿ ಮತ್ತು ನಮ್ಮ ರಕ್ಷಿತಾ ಅವರ 5 ಪಟ್ಟು ಜಾಸ್ತಿ ಓಟು ಬಿದ್ದಿದೆ ಅಂತ ಹೇಳ್ತಾ ಇರೋ ಅಶ್ವಿನಿ ಅವರೇ, ಎಲ್ಲಿದ್ದೀರಾ ನೀವು? ಕಾಣ್ತಾ ಇಲ್ಲ, ಬನ್ನಿ. ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೂ ಕೂಡ 4 ಜನರ ಹೆಸರು ಮಾತ್ರ ಇದೆ, ನಿಮ್ಮ ಹೆಸರು ಇಲ್ಲ. ಆ್ಯಕ್ಚುಲಿ ನೀವು ಥರ್ಡ್ ರನ್ನರ್ ಅಪ್ಪು, ಬಟ್ ಥರ್ಡ್ ರನ್ನರ್ ಅಪ್ ಹೆಸರೇ ಇಲ್ಲ. ಏನು ಮೇಡಮ್, ಎಲ್ಲೋದ್ರಿ? ಕಳೆದೋದ್ರ? ಸೊ ನಿಮ್ಮ ಮಾತಿನಿಂದನೇ ನೀವು ಕಳೆದೋಗ್ತೀರಾ ಅಂತ ನಾನು ಹೇಳಿದ್ದೆ. ಸೊ ನಿಜ ಆಯಿತು. ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೂ ಕೂಡ ನಮ್ಮ ಗಿಲ್ಲಿಯವರ ಹೆಸರಿದೆ, ರಕ್ಷಿತಾ ಅವರ ಹೆಸರಿದೆ, ಕಾವ್ಯ ಅವರ ಹೆಸರಿದೆ, ರಘು ಅವರ ಹೆಸರಿದೆ. ನಿಮ್ಮ ಹೆಸರು ಮರ್ತೋಗಿದ್ದಾರಾ ಅಂತ ಕಾಣುತ್ತೆ, ಅಥವಾ ನಿಮ್ಮ ಒಂದು ಕೆಲವೊಂದು ಈ ಮಾತುಗಳಿಂದ ನಿಮ್ಮನ್ನು ಮರೆತು ಬಿಡ್ತಾ ಇದ್ದಾರೆ ಕರ್ನಾಟಕದವರು ಅಂತ ಅನ್ನಿಸ್ತಾ ಇದೆ. ಇನ್ನು ಉಳಿದಂತೆ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಗಿಲ್ಲಿಯವರ ಇಂಟರ್ವ್ಯೂಸ್ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ, ಬರ್ತಾ ಇಲ್ಲ ಇನ್ನೂ ಸಹ. ಯಾರೆಲ್ಲ ನನ್ನ ಹಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ? ಗಿಲ್ಲಿಯ ಇಂಟರ್ವ್ಯೂವನ್ನು ನಾನು ನೋಡಲೇಬೇಕು ಅಂತ ತುಂಬ ಆಸೆಯಿಂದ ಕಾಯ್ತಾ ಇದ್ದೇನೆ. ಬಟ್ ಜಿಯೋ ಹಾಟ್ಸ್ಟಾರಲ್ಲಿ ಮೊನ್ನೆನೇ ಕೊಟ್ಟಿದ್ದ ಒಂದು ಇಂಟರ್ವ್ಯೂವನ್ನು ಬಿಟ್ಟಿದ್ದಾರೆ. ಉಳಿದಂತೆ ಟಿ ವಿ ಚಾನಲ್ಗೆ ಯಾವಾಗ ಬರ್ತಾರೆ ಅವರ ಇಂಟರ್ವ್ಯೂವನ್ನು ಕೇಳೋಕ್ಕೆ ನಾನು ತುಂಬ ಒಂದು ಆತುರದಿಂದ ಕಾಯ್ತಾ ಇದ್ದೇನೆ. ಉಳಿದಂತೆ ಇವತ್ತು ಬೆಳಗ್ಗೆ ನಮ್ಮ ಗಿಲ್ಲಿಯವರು ಸಿ ಎಂ ಸಿದ್ದರಾಮಯ್ಯನವ್ರನ್ನ ಮೀಟ್ ಆದರು. ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಮಾಧಿ ಬಳಿ ಹೋದರು. ಮೊನ್ನೆನೂ ಅಷ್ಟೇ ಶಿವಣ್ಣನ ಮನೆಗೆ ಹೋದರು, ಕಿಚ್ಚ ಸುದೀಪ್ ಅವರ ಮನೆಗೆ ಹೋದರು. ಸೊ ಇಂಥ ಒಂದು ಒಳ್ಳೆಯ ಮನಸ್ಸನ್ನು ನೀವು ಗೇಲಿ ಮಾಡ್ತೀರಲ್ಲ, ಗಿಲ್ಲಿ ಗಿಲ್ಲಿ ಗಿಲ್ಲಿ, ಈ ಜನರ ಪ್ರೀತಿಯನ್ನು ದಯವಿಟ್ಟು ಹೀಗೆ ಉಳಿಸ್ಕೊಳ್ಳಿ ಅಂತ ಹೇಳ್ತೇನೆ. ಯಾಕಂದರೆ ಎಲ್ಲಿ ನೋಡಿದರೂ ನಮ್ಮ ಗಿಲ್ಲಿಯವ್ರದ್ದೇ ಮಾತು. ಸೊ ಯಾರ ದೃಷ್ಟಿಯು ಇವರ ಮೇಲೆ ಬೀಳದಿರಲಿ ಅಂತ ನಾನು ಆಶಿಸ್ತೇನೆ. ಸೊ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.